ಆ ಕಡೆ ಜಪಾನ್ ದೇಶಗಳಲ್ಲಿ ಈ ಥರ ಗಾಡಿನ ಕನ್ವರ್ಟ್ ಮಾಡೋದನ್ನ ನಾವು ವಿಡಿಯೋಸಲ್ಲಿ ನೋಡ್ತಾ ಇದ್ವಿ, ಯೂಟ್ಯೂಬಲ್ಲಿ ವಿಡಿಯೋಸಲ್ಲಿ ನೋಡ್ತಾ ಇದ್ವಿ. ನಾವು ಯಾಕೆ ಮಾಡಬಾರ್ದು ಅನ್ನೋ ಒಂದು ಉದ್ದೇಶ ತಿಳ್ಕೊಂಡು ನಾನು ಇದನ್ನ ಪರ್ಟಿಕ್ಯುಲರ್ ಆಗಿ ರೈತರಿಗಷ್ಟೇ ಉಪಯೋಗ ಆಗಲಿ ಅಂತಂದೇಳಿ ಮಾಡ್ತಾ ಇದ್ದೀನಿ. ಅಟ್ ಎ ಟೈಮು ನಾವು 4 ರಿಂದ 5 ಜನ ಕುಂಡಿಸ್ಕೊಂಡು ಹೋಗ್ಬೋದು ಅನ್ನೋ ಒಂದು ಮನಸ್ಥಿತಿ ಇಟ್ಕೊಂಡು ನಾವು ಈ ಐಡಿಯಾನ ಸ್ಟಾರ್ಟ್ ಮಾಡಿದ್ವಿ. ಪಾಟಾ ಸೆಟ್ ಅಥವಾ ಡಿಫರೆನ್ಷಿಯಲ್ ಅಂತ ಕರಿತೀವಿ ನಾವು ಟೆಕ್ನಿಕಲಿ. ಆ ಡಿಫರೆನ್ಷಿಯಲ್ ಸೆಟ್ ಆಡ್ ಮಾಡಿ ಆಮೇಲೆ ಬ್ಲೇಡ್ ಸೆಟ್ ಆಡ್ ಮಾಡೋದ್ರಿಂದ ಗಾಡಿ ಏನು ಲೋಡ್ ಒತ್ಕೊಳ್ಳೋದಿಲ್ಲ. ಇದು ಫಾರ್ವರ್ಡ್ ರಿವರ್ಸ್ ಗೇರ್ ಬಾಕ್ಸ್ ಅಂತಾರೆ ಇದಕ್ಕೆ. ಇದು ಅಮೆಝಾನ್ ಅಲ್ಲಿ ನೀವು ಹುಡುಕಿದ್ರೆ ಪ್ರತಿಯೊಬ್ಬರಿಗೂ ಸಿಗುತ್ತೆ. ಸ್ವಲ್ಪ ಲೋಡ್ ಜಾಸ್ತಿ ತಗೊಳ್ಳೋದಕ್ಕೆ ನಾವೇನ್ ಮಾಡ್ತೀವಿ, ಹೆವಿ ಜೀಪ್ದು ಬ್ಲೇಡ್ ಸೆಟ್ ಹೊಸದೇ ಹಾಕ್ತಿವಿ. ಯಾವುದೇ ಬೈಕ್ 100cc ಅಬೋ ಇರಲಿ, ಯಾವುದೇ ಬೈಕು ನಾವು ಎಲ್ಲ ತರದ ಬೈಕ್ನು ಈ ತರ ಈ ತರ ಗೇರ್ಲೆಸ್ ಗಾಡಿಗೂ ಸಮೇತನು ನಾವು ಕನ್ವರ್ಟ್ ಮಾಡ್ಕೊಡ್ತೀವಿ. ರೈತ ಬಾಂಧವರೇ, ನಿಮ್ಗೋಸ್ಕರನೇ ಕೇವಲ ಒಂದು 50 ರಿಂದ 60 ಸಾವಿರ ಬಜೆಟ್ ಅಲ್ಲಿ ಒಂದು ಗೂಡ್ಸ್ ಗಾಡಿನ ಇಂಟ್ರೊಡ್ಯೂಸ್ ಮಾಡಿ ಕೊಡ್ತಾ ಇದ್ದೀನಿ. ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ನೀವು ನೋಡ್ತಿರ್ಬೋದು, ಹಳೆಯ ಸೆಕೆಂಡ್ ಹ್ಯಾಂಡ್ ಬೈಕ್ ಗಳಿಂದ ಒಂದು ಗೂಡ್ಸ್ ಗಾಡಿನ ವೆಹಿಕಲ್ ಮಾಡಿದ್ದಾರೆ. ಈ ವೆಹಿಕಲ್ ನಿಂದ ನಿಮ್ಮ ಹೊಲಕ್ಕೆ ಆಳುಗಳನ್ನ ಕಳಿಸೋದಾಗಿರ್ಬೋದು, ಜೊತೆಗೆ ಮನೆಯಲ್ಲಿ ಹಸುಗಳಿದ್ರೆ ಹುಲ್ಲು ತರೋದಾಗಿರ್ಬೋದು, ಮೆಟಲ್ ತರೋದಾಗಿರ್ಬೋದು, ಈ ತರದ ಹಲವಾರು ಕೆಲಸಗಳನ್ನ ನೀವು ಮಾಡ್ಕೋಬಹುದು. 1 ಲೀಟರ್ ಪೆಟ್ರೋಲ್ಗೆ ಕಡಿಮೆ ಅಂದ್ರೆ 40ಕ್ಕಿಂತ ಹೆಚ್ಚು ಮೈಲೇಜ್ಗಳು ಈ ಗಾಡಿಗಳು ಕೊಡುತ್ತೆ. ಹತ್ತತ್ರ ಇದರಲ್ಲಿ 400 kg ಹೆಚ್ಚು ಮೆಟೀರಿಯಲ್ ಕೂಡ ನೀವು ಹಾಕಬಹುದು. ಇದಷ್ಟೇ ಅಲ್ಲದೆ ಯಾರೆಲ್ಲ ಕಮರ್ಷಿಯಲ್ ಪರ್ಪಸ್ ಯೂಸ್ ಮಾಡ್ತಿರೋ, ಅಂದ್ರೆ ಈಗ ಟಿಫಿನ್ ಸೆಂಟರ್ ಆಗಿರ್ಬೋದು ಅಥವಾ ತರಕಾರಿಗಳನ್ನು ಓಣಿಗೆ ಹೋಗಿ ಮಾರೋದಾಗಿರ್ಬೋದು, ಈ ತರದ ಹಲವಾರು ಕೆಲಸಗಳನ್ನ ಈ ವೆಹಿಕಲ್ಗಳಲ್ಲಿ ಮಾಡಬಹುದು ಕೇವಲ ಒಂದು 50 ರಿಂದ 60 ಸಾವಿರ ಬಜೆಟ್ ನಲ್ಲಿ. ಸ್ನೇಹಿತರೆ, ಬನ್ನಿ ಹಾಗಾದ್ರೆ ತಡ ಮಾಡದೆ ನಮ್ಮ ಬೆಂಗಳೂರಿನಲ್ಲಿ ಬರುವಂತಹ ರಿಷಿತಾ ಇಂಜಿನಿಯರಿಂಗ್ ಅವರ ಪ್ರಾಡಕ್ಟ್ ಗಳ ಒಂದು ಕಂಪ್ಲೀಟ್ ಮಾಹಿತಿಯನ್ನು ನೋಡ್ಕೊಂಡ್ ಬರೋಣ. ಸೊ ನಮ್ಮ ವಿಡಿಯೋ ನಿಮಗೆ ಇಷ್ಟದಲ್ಲಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಇನ್ನೂ 10 ರೈತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್. ಸರ್, ನನ್ನ ಹೆಸರು ಮಣಿಕಂಠ ಅಂತ. ನಾನು BE ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿಬಿಟ್ಟು ಒಂದು ಕಂಪ್ನಿನ ಸ್ಟಾರ್ಟ್ ಮಾಡಿದ್ದೀನಿ, ರಿಷಿತಾ ಇಂಜಿನಿಯರ್ಸ್ ಅಂತ. ಏನಪ್ಪ ಅಂತಂದರೆ, ನಾವು ಕಂಪ್ನಿಲಿ ಮಟೀರಿಯಲ್ ಹ್ಯಾಂಡ್ಲಿಂಗ್ ಎಕ್ವಿಪ್ಮೆಂಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಅದ್ರ ಜೊತೆಗೆ ರೈತರಿಗೆ ಉಪಯೋಗ ಆಗಲಿ ಅಂತಂದು ಹೇಳ್ಬಿಟ್ಟು ನಾವು ಈ ಥರ ಗಾಡಿಗಳನ್ನ ಮಾಡೋದಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಈ ಥರ ಗಾಡಿನ ನಾವು ಫಸ್ಟು ಆ ಕಡೆ ಜಪಾನ್ ದೇಶಗಳಲ್ಲಿ ಈ ಥರ ಗಾಡಿನ ಕನ್ವರ್ಟ್ ಮಾಡೋದನ್ನ ನಾವು ವಿಡಿಯೋಸಲ್ಲಿ ನೋಡ್ತಾ ಇದ್ವಿ, ಯೂಟ್ಯೂಬಲ್ಲಿ ವಿಡಿಯೋಸಲ್ಲಿ ನೋಡ್ತಾ ಇದ್ವಿ. ನಾವು ಯಾಕೆ ಮಾಡಬಾರ್ದು ಅನ್ನೋ ಒಂದು ಉದ್ದೇಶ ತಿಳ್ಕೊಂಡು ನಾವು ಯೂಟ್ಯೂಬಲ್ಲಿ ನೋಡಿ ಕಾಪಿ ಹೊಡೆದು ಅಲ್ಲಿ ಏನೆಲ್ಲ ಮಟೀರಿಯಲ್ಸ್ ಯೂಸ್ ಮಾಡ್ತಾರಂತ, ನಾನು ಆ ಮಟೀರಿಯಲ್ಸ್ ಏನೇನು ಸಿಗುತ್ತೆ ಅದನ್ನು ನಮ್ಮ ಇಂಡಿಯಾದಲ್ಲೆಲ್ಲ ಹುಡುಕಿದಾಗ ನನಗೂ ಐಟಮ್ಸ್ ಸಿಕ್ತು. ನಾನು ಇದನ್ನು ಪರ್ಟಿಕ್ಯುಲರ್ ಆಗಿ ರೈತರಿಗಷ್ಟೇ ಉಪಯೋಗ ಆಗಲಿ ಅಂತಂದೇಳಿ ಮಾಡ್ತಾ ಇದ್ದೀನಿ. ಇದು ಏನಪ್ಪ ಡಿಫಿಕಲ್ಟೀಸ್ ಇದರಲ್ಲಿ ಮಾಡೋದ್ರಲ್ಲಿ ಅಂತಂದರೆ, ಐಟಮ್ಸ್ ಸಿಗಲಿಲ್ಲ ಫಸ್ಟು ಸ್ಟಾರ್ಟಿಂಗು, ಹೋಗ್ತಾ ಅದಾದಮೇಲೆ ಐಟಮ್ಸ್ ಎಲ್ಲ ಕಡೆ ಸಿಗೋಕ್ಕೆ ಸ್ಟಾರ್ಟ್ ಆಯಿತು. ಇದು ರೈತರಿಗೆ ಏನೆಲ್ಲ ಉಪಯೋಗ ಆಗುತ್ತಪ್ಪ ಅಂತಂತಂದರೆ, ಫಸ್ಟು ಈ ಶಿರಾ ಏರಿಯಾ ನಿಯರು ಆ ಸೈಡಲ್ಲಿ ನಾನು ಬೆಳ್ಕೊಂಬಂದಿರೋದು. ನಮ್ಮ ಏರಿಯಾದಲ್ಲಿ ಹತ್ತಿ ಕ್ರಾಸ್ ಮಾಡ್ತಾರೆ ಅಂತಂದರೆ ಹೆಣ್ಣಾಳನ್ನ ಕರ್ಕೊಂಡು ಹೋಗ್ಬೇಕು. ಅಂದರೆ ಹೆಣ್ಣಾಳುಗಳನ್ನ ವರ್ಕರ್ಸ್ನ ಲೇಬರ್ಸ್ನ ಟ್ರಾನ್ಸ್ಪೋರ್ಟೇಷನ್ ಮಾಡೋದಕ್ಕೆ ಅವ್ರು ಏನಾಗುತ್ತೆ ಅಂತಂದರೆ, ಒಂದು ಗಾಡೀಲಿ ಮ್ಯಾಕ್ಸಿಮಮ್ ಟ್ರಿಬಲ್ ರೈಡಿಂಗ್ ಹೋದರೆ ಇಬ್ಬರನ್ನ ಕುಂಡಿಸ್ಕೊಂಡು ಹೋಗೋದು ಅಟ್ ಎ ಟೈಮು. ಬಟ್ ಈ ಥರ ಗಾಡಿ ಮಾಡಿದಾಗ ಒಂದು ಅಟ್ ಎ ಟೈಮು ನಾವು 4 ರಿಂದ 5 ಜನ ಕುಂಡಿಸ್ಕೊಂಡು ಹೋಗ್ಬೋದು ಅನ್ನೋ ಒಂದು ಮನಸ್ಥಿತಿ ಇಟ್ಕೊಂಡು ನಾವು ಈ ಐಡಿಯಾನ ಸ್ಟಾರ್ಟ್ ಮಾಡಿದ್ವಿ. ಐಡಿಯಾ ಸ್ಟಾರ್ಟ್ ಮಾಡಿದ್ರ ಜೊತೆಗೆ ಸ್ವಲ್ಪ ಬಿಸ್ನೆಸ್ ಮಾಡ್ಕೊಳ್ಳೋಣ ಅಂತಂದು ಹೇಳ್ಬಿಟ್ಟು ನಾವು ಎಲ್ಲರಿಗೂ, ಎಲ್ಲ ಥರದ ರೈತರಿಗೂ, ಎಲ್ಲ ಕರ್ನಾಟಕದ ಮೂಲೆ ಇರೋ ರೈತರಿಗೂ ತಲುಪಲಿ ಅಂತಂದೇಳಿ ನಾವು ಈ ಥರ ಗಾಡಿನ ಮಾರ್ಕೆಟಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಗಾಡಿ ಕೆಪಾಸಿಟಿ ಬಂದ್ಬಿಟ್ಟು 100cc ಕಂಪಲ್ಸರಿ ಇರಬೇಕು, 100cc ಅಂಡ್ ಅಬೋ ಇರಬೇಕು. ವೆಹಿಕಲ್ ಬಂದ್ಬಿಟ್ಟು ರೈತರದೇ ವೆಹಿಕಲ್ ರೈತರು ಅವ್ರದ್ದೇನು ಬೈಕ್ ಇರುತ್ತೆ ಅದನ್ನ ತಗೊಬಂದು ಕೊಡಬೇಕು. ಈಗ ಪ್ರೆಸೆಂಟ್ಲಿ ಅವ್ರು ಏನು ಯೂಸ್ ಮಾಡ್ತಾ ಇರ್ತಾರಲ್ಲ, ಯಾವುದೇ ಬೈಕ್ 100cc ಅಬೋ ಇರಲಿ, ಯಾವುದೇ ಬೈಕು ನಾವು ಎಲ್ಲ ಥರದ ಬೈಕ್ನು ಈ ಥರ ಗೇರ್ಲೆಸ್ ಗಾಡಿಗೂ ಸಮೇತನು ನಾವು ಕನ್ವರ್ಟ್ ಮಾಡ್ಕೊಡ್ತೀವಿ. ಆಮೇಲೆ ಇನ್ನೂ ನಾನು ಲೋಡ್ ಜಾಸ್ತಿ ಇಳಿಸ್ತೀನಿ, ಒಂದು 1 ಟನ್ ಅಂದರೆ 1000 kg ವರೆಗೂ ಹಾಕ್ತೀನಿ ಅಂತಂದಾಗ ನೀವು 150cc ಪಲ್ಸರು, 150cc ಯೂನಿಕಾರ್ನು, 150cc ಅಬೋ ಯಾವ್ದು 200cc ಇದ್ರೆ ಏನಪ್ಪ ಅಡ್ವಾಂಟೇಜ್ ಏನು ಅಂದರೆ, 100cc ಅಡ್ವಾಂಟೇಜ್ ಏನು ಅಂತಂದರೆ ಮೈಲೇಜ್ ಚೆನ್ನಾಗಿ ಬರುತ್ತೆ. ರೈತರಿಗೆ 1 ಲೀಟರ್ ಪೆಟ್ರೋಲ್ ಹಾಕ್ಸಿದ್ರೆ ಮೊದಲು ಗಾಡಿ ಈ ಥರ ಕನ್ವರ್ಟ್ ಆಗೋದಕ್ಕೂ ಮುಂಚೆ 65 ರಿಂದ 70 ಮೈಲೇಜ್ ಬರ್ತಾ ಇರುತ್ತೆ. ಈ ಥರ ಗಾಡಿ ಕನ್ವರ್ಟ್ ಮಾಡಿಸಿದಾಗ ನಿಮಗೆ ಹೆಂಗಿಲ್ಲ ಮಿನಿಮಮ್ ಅಂದ್ರೂ 50 ಅಂತೂ ಮೈಲೇಜ್ ಬರುತ್ತೆ. ನಾನು ಪ್ರೂವ್ ಮಾಡಿ ತೋರಿಸ್ತೀನಿ, 50 ಮೈಲೇಜ್ ಬರುತ್ತೆ. ಹೆಂಗಂದ್ರೆ ನಾರ್ಮಲ್ ಕಂಡೀಷನ್ ಯೂಸ್ ಮಾಡಬೇಕು, ಹೆಂಗಂದ್ರೆ ಹಂಗೆ ಲೋಡ್ ಹಾಕಿ ಯೂಸ್ ಮಾಡಿದಾಗ ಸ್ವಲ್ಪ ಮೈಲೇಜ್ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಏನಿಲ್ಲ ಅಂತಂದ್ರೂ ನಾನು 100% ಗ್ಯಾರಂಟಿ ಕೊಡ್ತೀನಿ. ನೀವು ಎಷ್ಟೇ ಲೋಡ್ ಹಾಕೊಂಡು ಹೊಡೆದ್ರು 35-40 ಮೈಲೇಜ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು 100cc ಬೈಕಲ್ಲಿ. ಎಷ್ಟು ಲೋಡ್ ಹೊಡಿಬೋದು ಅಂತ ಕೇಳಿದ್ರು ಸಾರು. ಹಾಂ ಸರ್, ಎಷ್ಟು ಲೋಡ್ ಹೊಡಿಬೋದು ಅಂತಂದರೆ, ನಾನು ಮಿನಿಮಮ್ ಆಗಿ 300 kg, ಮ್ಯಾಕ್ಸಿಮಮ್ 500 kg ಕೊಡ್ತೀನಿ. ಮಿನಿಮಮ್ 300 kg ಯಾಕೆ ಅಂತಂದರೆ 100cc ಕೆಪಾಸಿಟಿಗೆ ನಾವು
ಡಿಫ್ರೆನ್ಷಿಯಲ್ ಕೂರಿಸಿರೋದು ಕಾರಣ. ಯಾವುದು ಡಿಫ್ರೆನ್ಷಿಯಲ್? ಈ ಕೆಳಗಡೆ ನೋಡ್ತಾ ಇದ್ರಲ್ಲ, ಆ ಡಿಫ್ರೆನ್ಷಿಯಲ್ ಪಾಟಾ ಸೆಟ್ ಅಥವಾ ಡಿಫ್ರೆನ್ಷಿಯಲ್ ಅಂತ ಕರಿತೀವಿ ನಾವು ಟೆಕ್ನಿಕಲಿ. ಆ ಡಿಫ್ರೆನ್ಷಿಯಲ್ ಸೆಟ್ ಆಡ್ ಮಾಡಿ ಆಮೇಲೆ ಬ್ಲೇಡ್ ಸೆಟ್ ಆಡ್ ಮಾಡೋದ್ರಿಂದ ಗಾಡಿ ಏನ್ ಲೋಡ್ ಒತ್ಕೊಳ್ಳೋದಿಲ್ಲ. ಲೋಡ್ ಎಲ್ಲ ತಗೊಳ್ಳೋದು ಆ ಟೈರ್ಗಳು ಏನ್ ಕಾಣ್ತಿದೆ, ವೀಲ್ ಏನ್ ಕಾಣ್ತಿದೆ ಅದು ಲೋಡ್ ತಗೊಳುತ್ತೆ. ಬಟ್ ಇದು ಫುಲ್ ಮಾಡುತ್ತೆ ಅಷ್ಟೇ, ಎಳೆಯೋದಷ್ಟೇ. ಇದು ಎತ್ತಿನ ಗಾಡಿ ಎಳ್ಕೊಂಡು ಹೋಗೋ ತರ ಆ ಗಾಡಿನ ಆ ಲೋಡ್ನ ಎಳೆಯುತ್ತಷ್ಟೇ. ಹಂಗಾಗಿ ನಿಮಗೆ 400 kg ಅಂತೂ ನಾನೇ ಹಾಕಿ ತೋರಿಸ್ತಿದ್ದೀನಿ, ನಾನು ಪ್ರೂವ್ ಮಾಡಿದ್ದೀನಿ. ನಾನು ವೇ ಬ್ರಿಡ್ಜಲ್ಲೆಲ್ಲ ಹೋಗಿ ವೆಯ್ಟ್ ಮಾಡಿ ನೋಡಿದಾಗ 700 kg ವರೆಗೂ ನಾನು 125cc ಗಾಡೀಲಿ 700 kg ವರೆಗೂ ನಾನು ಮಟೀರಿಯಲ್ ಮೂವ್ಮೆಂಟ್ ಮಾಡಿದ್ದೀನಿ. ನಮ್ಮ ಆಫೀಸ್ಗೆ ಏನು ಬೇಕಾಗುತ್ತೆ ನಾನು ಪೀಣ್ಯದಿಂದ ನಮ್ಮ ಆಫೀಸ್ಗೆ ಹಾಕುವಂಥ ಕೆಲಸಗಳನ್ನ ನಾನು ಮಾಡಿದ್ದೀನಿ. ಇಲ್ಲಿ ನೋಡಿ, ಇದು ಬೈಕ್ ಇರುತ್ತಲ್ಲ, ಫಸ್ಟ್ ನಾವು ಕಸ್ಟಮರ್ ಹತ್ರ ಬೈಕ್ ಇಸ್ಕೊಂಡ ತಕ್ಷಣ ಏನು ಮಾಡ್ತೀವಿ ಅಂತಂದರೆ, ಹಿಂದಗಡೆ ಏನು ಪಾರ್ಟ್ ಇರುತ್ತಲ್ಲ, ಚೈನ್ ಅಪ್ ಟು ಇಲ್ಲಿಂದ ಹಿಂದಗಡೆ ಏನು ಚೈನ್ ಕಾಣುತ್ತಲ್ಲ, ಆ ಚೈನ್ವರೆಗೂ ನಾವು ರಿಮೂವ್ ಮಾಡಾಕ್ತೀವಿ. ಎಕ್ಸಾಂಪಲ್ ಹೇಳ್ಬೋದು ಅಂದರೆ, ಒಂದು ಕಸ್ಟಮರು ಈ ಥರ ಒಂದು ಬೈಕ್ನ ಕೊಟ್ಟಾಗ ನಾವು ಇದೇನಿದೆಯಲ್ಲ, ಈ ಚೈನ್ ಸಿಸ್ಟಮು, ಇಲ್ಲೊಂದು ನಟ್ ಇದೆಯಲ್ಲ, ಇದು ನಟ್ಟು ಫುಲ್ ಕಿತ್ತಾಕ್ಬಿಟ್ಟು ಮತ್ತು ಇಲ್ಲಿವರೆಗೂ ಅಂದರೆ ಈ ಸೀಟ್ ಎತ್ಬಿಟ್ಟು ಈ ಪೂರ್ತಿ ಸಿಸ್ಟಮ್ ಏನಿದೆಯಲ್ಲ ಈ ಥರ ಕಿತ್ತಾಕಿದಾಗ ನಮಗೆ ಇಷ್ಟು ಉಳಿಯುತ್ತೆ. ಎಸ್ ಸರ್, ಈ ಪಾರ್ಟ್ ಉಳಿಯುತ್ತೆ, ಇಷ್ಟು ಪಾರ್ಟ್ ಉಳಿಯುತ್ತೆ. ನಾವು ಇಷ್ಟಕ್ಕೆ ಕಟ್ ಮಾಡಿಕೊಂಡು ಆ ಹಿಂದಗಡೆ ಏನು ಬರುತ್ತಲ್ಲ ಅದಿಷ್ಟು ಕಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿಂದ ಶುರು ಮಾಡ್ತೀವಿ. ಇದು ಫಾರ್ವರ್ಡ್ ರಿವರ್ಸ್ ಗೇರ್ ಬಾಕ್ಸ್ ಅಂತಾರೆ ಇದಕ್ಕೆ. ಇದು ಅಮೆಝಾನ್ ಅಲ್ಲಿ ನೀವು ಹುಡುಕಿದ್ರೆ ಪ್ರತಿಯೊಬ್ಬರಿಗೂ ಸಿಗುತ್ತೆ. ಇದ್ರ ಕಾಸ್ಟ್ ಬಂದ್ಬಿಟ್ಟು 10,000 ರೂಪಾಯಿ ಆಗತ್ತೆ. ಆಮೇಲೆ ಇದು ಕೆಟ್ಟೋದ್ರು ಸಮೇತ ನೀವೇ ತರಿಸಿ ರೀಪ್ಲೇಸ್ ಸಮೇತನೂ ಮಾಡ್ಬೋದು. ನಾವು ಆ ಥರ ರೀಪ್ಲೇಸ್ ಮಾಡೋ ಥರ ನಾವು ಸಿಸ್ಟಮ್ ಎಲ್ಲ ಮಾಡಿದ್ದೀವಿ. ಇದು ಫಾರ್ವರ್ಡ್ ರಿವರ್ಸ್ ಸಿಸ್ಟಮ್ ಇಂದ ಬಂದ್ಬಿಟ್ಟು ಇದನ್ನ ನಾವೇನು ಮಾಡಿದ್ದೀವಿ, ಇದರಲ್ಲಿ 2 ಆಪ್ಷನ್ ಇದೆ. ಒಂದು ಈ ಥರ ಮಾಡಿದ್ರೆ ಹಿಂದೆ ಹೋಗುತ್ತೆ, ಈ ಥರ ಮಾಡಿದ್ರೆ ಮುಂದೆ ಹೋಗುತ್ತೆ ಅಷ್ಟೇ. ಇದು ನಾರ್ಮಲ್ ಗೇರ್ ಏನಿರುತ್ತಲ್ಲ ಅದನ್ನು ನಾವೇನು ಟಚ್ ಮಾಡೋದಕ್ಕೆ ಹೋಗೋದಿಲ್ಲ. ಇಂಜಿನ್ನ ನಾವೇನು ಟಚ್ ಮಾಡೋಕೆ ಹೋಗೋದಿಲ್ಲ. ಇಂಜಿನ್ನಲ್ಲಿ ಯಾವುದೇ ರೀತಿಯಾಗಿ ನಾವು ಬದಲಾವಣೆ ಮಾಡೋದಿಲ್ಲ. ಇಲ್ಲಿಂದ ನೋಡ್ಬೋದು, ಇಲ್ಲಿಂದ ಟ್ರಾನ್ಸ್ಫರ್ ಶಾಫ್ಟ್ ನೀಟಾಗಿ ಕನೆಕ್ಟ್ ಆಗಿದೆ. ಡಿಫ್ರೆನ್ಷಿಯಲ್ ಇಂದ ಸ್ವಲ್ಪ ಲೋಡ್ ಜಾಸ್ತಿ ತೊಗೊಳೋದಕ್ಕೆ ನಾವೇನು ಮಾಡ್ತೀವಿ, ಹೆವಿ ಜೀಪ್ದು ಬ್ಲೇಡ್ ಸೆಟ್ ಹೊಸದೇ ಹಾಕ್ತೀವಿ. ಜೀಪ್ದು ಬ್ಲೇಡ್ ಸೆಟ್ ಹೊಸದಾಗ್ತೀವಿ. ಆಮೇಲೆ ಟೈರ್ ಸಮೇತ ಬರುತ್ತೆ, ಓಮ್ನಿ ಟೈರು ಇಲ್ಲಾಂದ್ರೆ ಟಾಟಾ ಎಸಿ ಟೈರು ನೋಡ್ಬೋದು. ಸರ್, ನೀವು ಬೆಲೆ ವಿಚಾರ ಬಂದಾಗ ನಾವು 65,000 ಫಿಕ್ಸ್ ಮಾಡಿದ್ದೀವಿ. 65,000 ಫಿಕ್ಸ್ಡ್ ಪ್ರೈಸ್. ಯಾವುದೇ ಗಾಡಿ ಗೇರ್ ಗಾಡಿ ಕೊಟ್ಟರು ಈ ತರ ಸಿಸ್ಟಮ್ ಮಾಡೋದಕ್ಕೆ. ಬಟ್ ಎಷ್ಟೋ ಜನ ಕಾಲ್ ಮಾಡಿ ಕೇಳ್ತಾರೆ, ನನಗೆ ಎಕ್ಸ್ಟ್ರಾ ಅಲ್ಲಿ ಹೋಟ್ಲು ಮಾಡ್ಕೊಳ್ಳೋದಕ್ಕೆ ಬೇಕು, ನಾನು ಫಾಸ್ಟ್ ಫುಡ್ ಸೆಂಟರ್ ಮಾಡ್ಕೊಂತೀನಿ ಅಂತ. ಎಕ್ಸ್ಟ್ರಾ ಇದೇನು ಮೇಲ್ಗಡೆ ಕಟ್ಕೊಡಕ್ ಬೇಕಾಗುತ್ತಲ್ಲ ಅದು ಎಕ್ಸ್ಟ್ರಾ ಆಗುತ್ತೆ. ಮ್ಯಾಕ್ಸಿಮಮ್ ನಿಮಗೆ 90,000 ರೀಚ್ ಆಗ್ಬೋದು. ಏನೇ ಎಕ್ಸ್ಟ್ರಾ ಮಾಡ್ಕೊಂಡ್ರು. ಇದು ತುಂಬಾ ನಾವು ಕಂಟೈನರ್ ಆಗೂ ಮಾಡ್ಕೊಟ್ಟಿದೀವಿ ಬಟ್ಟೆ ಮಾರೋರ್ಗೆ. ಆ ತರ ಎಲ್ಲ ಮಾಡ್ಕೊಂಡ್ರೆ ಮ್ಯಾಕ್ಸ್ 1 ಲಕ್ಷದ ಒಳಗೆ ಏನೇ ಮಾಡಿಸಿದ್ರು 1 ಲಕ್ಷದ ಒಳಗಡೆನೆ. ಅಷ್ಟು ಬಂಡವಾಳ ಹಾಕಿದ್ರು ಸಮೇತ ಅವ್ನು ಬಿಸ್ನೆಸ್ ಮಾಡ್ತಾನೆ ಇದ್ರೊಳಗೆ ಅಂತಂದ್ರೆ 2 ರಿಂದ 3 ತಿಂಗಳಲ್ಲಿ ಅವನು ದುಡ್ಡನ್ನ ವಾಪಸ್ ತೆಗಿಬಹುದು. ಗ್ಯಾರಂಟಿ ವಾರಂಟಿ ವಿಚಾರಕ್ಕೆ ಬಂದ್ರೆ, ಗೇರ್ ಬಾಕ್ಸ್ ಏನ್ ಕೊಟ್ಟಿರ್ತೀವಲ್ಲ ನಾವು, ಫಾರ್ವರ್ಡ್ ರಿವರ್ಸ್ ಗೇರ್ ಬಾಕ್ಸ್ ಏನ್ ಕೊಟ್ಟಿರ್ತೀವಲ್ಲ ಅದಕ್ಕೆ ಮತ್ತೆ ಡಿಫ್ರೆನ್ಷಿಯಲ್ ಏನ್ ಕೊಟ್ಟಿರ್ತೀವಲ್ವಾ ಅದಕ್ಕೆ 1 ಇಯರ್ ವ್ಯಾರಂಟಿ ಕೊಡ್ತೀವಿ. ಆಮೇಲೆ ಇಂಜಿನ್ ರಿಲೇಟೆಡ್ ಏನೇ ಇರುತ್ತೆ ಅದು ಕಸ್ಟಮರ್ ಸ್ಕೋಪ್ ಆಗಿರುತ್ತೆ. ಅಂದ್ರೆ ಇಂಜಿನ್ ಏನೇ ಪ್ರಾಬ್ಲಮ್ ಆದ್ರೂ ಸಮೇತ ರಿಪೇರಬಲ್ ಇರುತ್ತೆ. ಲೋಕಲ್ ಸರ್ವಿಸ್ ಶಾಪ್ ಅಲ್ಲಿ ತಗೊಂಡೋಗಿ ಅವನು ಸರ್ವಿಸ್ ಮಾಡಿಸಕ್ಕಾಗುತ್ತೆ. ಇಂಜಿನ್ಗೆಲ್ಲ ನಾವು ವಾರಂಟಿ ಕೊಡೋದು, ಯಾಕಂದ್ರೆ ಅದು ಕಸ್ಟಮರ್ ಕಡೆಯಿಂದ ಬಂದಿರೋದು ಅಂತ ಬೈಕು. ಚೆನ್ನಾಗಿರೋ ಬೈಕ್ ತಗೊಂಡ್ಬಂದ್ರೆ ನಮ್ಮ ಯೂಸರ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಇಲ್ಲಿವರೆಗೂ ಯಾವುದು ಕಂಪ್ಲೇಂಟ್ಸ್ ಬಂದಿಲ್ಲ. ಮಿಸ್ಅಲೈನ್ಮೆಂಟ್ ಏನಾದರೂ ಆಯಿತು ಅಂತಂದರೆ, ನಮ್ಮ ಕಡೆಯಿಂದ ಏನಾದರೂ ಮಿಸ್ಟೇಕ್ ಆಯಿತು ಅಂತಂದರೆ ನೀವು ವಾಪಸ್ ನಮ್ಮ ಕಡೆ ಗಾಡಿ ತೊಗೊಂಬರ್ಬೇಕಾಗುತ್ತೆ. ನಾವು ನೀಟಾಗಿ ಏನು ಪ್ರಾಬ್ಲಮ್ ಆಗಿದೆ ಅಂತ ಐಡೆಂಟಿಫೈ ಮಾಡಿಬಿಟ್ಟು ನೀಟಾಗಿ ಸರ್ವಿಸ್ ಮಾಡಿ ಕೊಡ್ತೀವಿ. ರೈತರಿಗೆ ಈ ಥರ ಗಾಡಿ ಮಾಡಿಸ್ಕೊಳ್ಳೋದಕ್ಕೆ ಬೆಂಗಳೂರಿಗೆ ಬರಬೇಕು ಅಂತಂದರೆ ತುಂಬ ದೂರ ಆಗತ್ತೆ. ಬೇರೆ ಬೇರೆ ಊರಿಂದ ಯಾರಾದರೂ ವೆಲ್ಡಿಂಗ್ ಶಾಪ್ ಅವರು ಈ ಥರ ಗಾಡಿನ ಮಾಡ್ತಾರೆ, ಅವರೇ ಮಾಡ್ಕೊತಾರೆ ಅಂತಂದರೆ ನಾವು ಇದಕ್ಕೆ ಏನೆಲ್ಲ ಬೇಕಾಗುತ್ತೆ ಐಟಮ್ಸು ಯಾವ ರೀತಿ ಮಾಡೋದನ್ನು ಸಮೇತ ನಾವು ಹೇಳ್ಕೊಡ್ತೀವಿ. ಆ ಥರ ಮಾಡಬೇಕು ಅಂತ ಯಾರಾದರೂ ಪ್ರಯತ್ನ ಪಡ್ತಾ ಇದ್ದರೆ ಅವರಿಗೆ ಐಟಮ್ಸ್ ಏನೇನು ಬೇಕಾಗುತ್ತೆ ಪ್ರತಿಯೊಂದೂ ನಾವು ಕೊಡ್ತೀವಿ. ನೀವು ನಮ್ಮ ಫೋನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅದ್ರದ್ದು ಏನು ಪ್ರೈಸ್ ಇದೆ ಅಷ್ಟು ನಾವು ಏನು ತರಿಸ್ತೀವಲ್ಲ ಐಟಮು ಅದು ಪ್ಲಸ್ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಏನು ಎಕ್ಸ್ಟ್ರಾ ಆಗುತ್ತೆ ಅಷ್ಟಕ್ಕೆ ನಾವು ಆ ಐಟಮ್ಸ್ ಎಲ್ಲ ಏನೇನು ಐಟಮ್ಸ್ ಬರುತ್ತಪ್ಪ ಅಂತಂದರೆ ಗೇರ್ ಬಾಕ್ಸ್ ಬರುತ್ತೆ, ಟ್ರಾನ್ಸ್ಫರ್ ಶಾಫ್ಟ್ ಬರುತ್ತೆ, ಬ್ಲೇಡ್ ಸೆಟ್ ಬರುತ್ತೆ, ಮತ್ತು ಡಿಫ್ರೆನ್ಷಿಯಲ್ ಬರುತ್ತೆ, ಆಮೇಲೆ ಬ್ರೇಕ್ ಸೆಟ್ ಬರುತ್ತೆ. ಇಷ್ಟು ಸಿಕ್ಕರೆ ನೀವೇನೇ ಪ್ರತಿಯೊಂದು ಫ್ಯಾಬ್ರಿಕೇಷನ್ ನಿಮ್ಮ ಫ್ಯಾಬ್ರಿಕೇಷನ್ ಯೂನಿಟಲ್ಲೇ ಅಥವಾ ವೆಲ್ಡಿಂಗ್ ಶಾಪಲ್ಲೇ ಈ ಥರ ಗಾಡಿನ ಆರಾಮ್ಸೆ ಮಾಡ್ಬೋದು. ಯಾವ ಥರ ಡಿಫ್ರೆನ್ಷಿಯಲ್ ಸೆಟ್ನ ಕೂರಿಸ್ಬೇಕು ಏನು ಎತ್ತ ಅಂತ ನಾವು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಸ್ನೇಹಿತರೆ, ಸೊ ನೋಡಿದ್ರಲ್ಲ, ಬೆಂಗಳೂರಿನಲ್ಲಿ ಬರುವಂತಹ ರಿಸಿತಾ ಇಂಜಿನಿಯರಿಂಗ್ ಅವರ ಪ್ರಾಡಕ್ಟ್ನ ಒಂದು ಕಂಪ್ಲೀಟ್ ಮಾಹಿತಿಯನ್ನು ಮಲ್ಕಂಠ ಸರ್ ಅವರು ನಮಗೆ ತಿಳಿಸ್ಕೊಟ್ರು. ಸೊ ಮೊದಲೇದಾಗಿ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮಗೋಸ್ಕರ ಒಂದು ಟೈಮ್ನ ಎತ್ತಿಟ್ಟು ಬೆಳಗ್ಗೆ ಬೇಗ ಬಂದು ಸೊ ನಮಗೆ ವಿಡಿಯೋ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ನನ್ನ ಬ್ಯಾಕ್ಗ್ರೌಂಡಲ್ಲಿ ನೋಡ್ತಿರುವ ಹಾಗೆ ಇದೇ ಗಾಡಿಗಳು ಬೇಕಂತಿಲ್ಲ, ನೀವು ಮಾರ್ಕೆಟ್ನಲ್ಲಿರುವಂಥ ಯಾವುದೇ ಗಾಡಿನ 100cc ಮೇಲ್ಪಟ್ಟಿರುವಂಥ ಯಾವುದೇ ವೆಹಿಕಲ್ನ ತೊಗೊಂಬಂದು ಇವ್ರ ಹತ್ರ ಮೋಡಿಫೈ ಮಾಡಿಸ್ಕೊಂಡು ನಿಮ್ಮ ಹೊಲಕ್ಕೆ ಆಗಿರ್ಬೋದು ಅಥವಾ ನಿಮ್ಮ ಕಮರ್ಷಿಯಲ್ ಬಿಸ್ನೆಸ್ಗೆ ಯೂಸ್ ಮಾಡ್ಕೋಬೋದು. ಸೊ ಹೆಚ್ಚಿನ ಮಾಹಿತಿಗಾಗಿ
ಆನ್ ಸ್ಕ್ರೀನ್ ಬರುವಂಥ ನಂಬರ್ಗೆ ಕರೆ ಮಾಡೋ ಮುಖಾಂತರ ಮಾಹಿತಿಯನ್ನು ತಗೊಂಡು ಸೊ ಇವರ ಒಂದು ಕಂಪ್ನಿಗೆ ವಿಸಿಟ್ ಮಾಡಿ ಇಲ್ಲಿರುವಂತಹ ವೆಹಿಕಲ್ ನ ಟೆಸ್ಟ್ ಡ್ರೈವ್ ಮಾಡಿ ನಿಮಗೆ 100% ಸ್ಯಾಟಿಸ್ಫ್ಯಾಕ್ಷನ್ ಆದ್ಮೇಲೆ ವೆಹಿಕಲ್ ಗಳನ್ನ ಈ ತರ ನೀವು ರೆಡಿ ಮಾಡಿಸಬಹುದು ಅಂತ ಹೇಳ್ತಾ ಸೊ ಮತ್ತೆ ಸಿಗೋಣ ಇದೇ ರೀತಿ ಒಂದು ಅಗ್ರಿಕಲ್ಚರ್ ವಿಡಿಯೋನೊಂದಿಗೆ. ಧನ್ಯವಾದಗಳು.